ಯಾಕೋ ಏನದು ನಾನಿದ್ದೀನಲ್ಲ ಹೆಂಚ್ಕೊಂಡ್ಬಿಡು. ಇವಾಗ ಸೊಲ್ಯೂಷನ್ಸ್ ಬಗ್ಗೆ ಫೋಕಸ್ ಮಾಡೋಣ. ನೀವೇನಾದರೂ ಪಾರ್ಟ್ 1 ಪಾರ್ಟ್ 2 ವಿಡಿಯೋ ನೋಡಿಲ್ಲ ಅಂದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ, ಮರಿದಂಗೆ ನೋಡಿ. 51ನೇ ಕ್ವೆಶನ್ನು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೇಳಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟು ಹೋಮ್ ಗಾರ್ಡ್ಸ್ ಆ್ಯಕ್ಟ್ ಅಂಡ್ ರೂಲ್ಸ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಪ್ರಕಾರ ಹೋಮ್ ಗಾರ್ಡ್ಸ್ನ ಅಪಾಯಿಂಟ್ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಆಗುತ್ತೆ. ಎರಡನೇ ಸ್ಟೇಟ್ಮೆಂಟಲ್ಲಿ ಹೋಮ್ ಗಾರ್ಡ್ಸು ಆಂತರಿಕ ಭದ್ರತೆ ಕಾಪಾಡೋಕ್ಕೆ ಪೊಲೀಸ್ ಪಡೆಗಳ ಜೊತೆ ಸಹಾಯಕ ಪಡೆಯಾಗಿ ಕೆಲಸ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಆಗುತ್ತೆ. ಮೂರನೇ ಸ್ಟೇಟ್ಮೆಂಟ್ ಅಲ್ಲಿ ಬಾರ್ಡರ್ ವಿಂಗ್ ಹೋಮ್ ಗಾರ್ಡ್ಸ್ ಬೆಟಾಲಿಯನ್ನ ಇನ್ಫಿಲ್ಟ್ರೇಷನ್ ತಡೆಯಕ್ಕೆ ಕೆಲವು ಸ್ಟೇಟ್ಸ್ ಅಲ್ಲಿ ನೇಮಕ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕಂದ್ರೆ ಬಾರ್ಡರ್ ವಿಂಗ್ ಹೋಮ್ ಗಾರ್ಡ್ಸ್ ಎಲ್ಲೆಲ್ಲಿ ವಲ್ನರಬಲ್ ಏರಿಯಾಸ್ ಇರುತ್ತೋ ಅಲ್ಲಿ ಆರ್ಮಿ ಜೊತೆ ಸಹಾಯಕ ಪಡೆಯಾಗಿ ಕೆಲಸ ಮಾಡ್ತಾರೆ. ಅದಕ್ಕೆ ಬರೀ 2 ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಸ್ಟೇಟ್ಮೆಂಟ್ 1 ಅಂಡ್ ಸ್ಟೇಟ್ಮೆಂಟ್ 2 ಕರೆಕ್ಟ್ ಆಗುತ್ತೆ. ಅದಕ್ಕೆ ಆನ್ಸರು ಆಪ್ಷನ್ ಬಿ ಓನ್ಲಿ 2. 52ನೇ ಕ್ವೆಶನ್ ಅಲ್ಲಿ 3 ಪೇರ್ ಕೊಟ್ಟು ಎಷ್ಟು ಪೇರ್ ಕರೆಕ್ಟ್ ಇದೆ ಅಂತ ಕೇಳಿದ್ದಾರೆ. ಮೊದಲನೇ ಪೇರಲ್ಲಿ ಅನ್ಆಥರೈಸ್ಡ್ ವೇರಿಂಗ್ ಆಫ್ ಪೊಲೀಸ್ ಅಂಡ್ ಮಿಲಿಟರಿ ಯೂನಿಫಾರ್ಮ್ಸ್ ಅಂದ್ರೆ ಡಿಪಾರ್ಟ್ಮೆಂಟ್ಗೆ ಸಂಬಂಧ ಪಡದೇ ಇರೋರು ಯೂನಿಫಾರ್ಮ್ ಹಾಕೊಳ್ದೇ ಇರೋಕೆ ತಂದ ಆಕ್ಟ್ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಅಫಿಷಿಯಲ್ ಸೀಕ್ರೆಟ್ಸ್ ಆಕ್ಟ್ 1923 ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟು. ಯಾಕಂದ್ರೆ ಅಫಿಷಿಯಲ್ ಸೀಕ್ರೆಟ್ಸ್ ಆಕ್ಟ್ ಅನ್ಆಥರೈಸ್ಡ್ ವೇರಿಂಗ್ ಆಫ್ ಯೂನಿಫಾರ್ಮ್ಸ್ನ ಪನಿಷಬಲ್ ಮಾಡಿತ್ತು. ಎರಡನೇ ಪೇರಲ್ಲಿ ಪೊಲೀಸ್ ಅಥವಾ ಮಿಲಿಟರಿ ಅವ್ರ ಡ್ಯೂಟಿ ಪರ್ಫಾರ್ಮ್ ಮಾಡುವಾಗ ಯಾರಾದರೂ ಮಿಸ್ಗೈಡ್ ಮಾಡಿದ್ರೆ ಅವ್ರಿಗೆ ಪನಿಷ್ ಮಾಡೋ ಆ್ಯಕ್ಟು ಅಂತ ಕೊಟ್ಟು ಇದಕ್ಕೆ ಇಂಡಿಯನ್ ಎವಿಡೆನ್ಸ್ ಆಕ್ಟ್ 1872 ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕಂದ್ರೆ ಪೊಲೀಸ್ ಅಥವಾ ಮಿಲಿಟರಿನ ಮಿಸ್ಗೈಡ್ ಮಾಡಿದ್ರೆ ಪನಿಷ್ ಮಾಡೋ ಆಕ್ಟ್ ಅಫಿಷಿಯಲ್ ಸೀಕ್ರೆಟ್ಸ್ ಆಕ್ಟ್ ಆಗುತ್ತೆ, ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಲ್ಲ. ಮೂರನೇ ಪೇರಲ್ಲಿ ಸೆಲೆಬ್ರೇಟರಿ ಗನ್ಫೈರ್ ಇಂದ ಬೇರೆಯವ್ರ ಸೇಫ್ಟಿಗೆ ಭಂಗ ತರೋದನ್ನ ತಡೆಯೋ ಆಕ್ಟ್ 2019 ಅಮೆಂಡ್ಮೆಂಟ್ ಆಗಿರೋ ಆರ್ಮ್ಸ್ ಆಕ್ಟ್ ಅಂತ ಕೊಟ್ಟಿದ್ದಾರೆ. ಈ ಸೆಲೆಬ್ರೇಟರಿ ಗನ್ಫೈರ್ ತುಂಬಾ ನ್ಯೂಸ್ ಆಗಿತ್ತು. ಯಾಕೆಂದ್ರೆ ಮದುಮಗಂಗೆ ಗನ್ ಶಾಟ್ಸ್ ಬಿದ್ದು ತೀರ್ಕೊಂಡಿದ್ದ. ಅದಕ್ಕೆ ರೀಸೆಂಟ್ ಅಮೆಂಡ್ಮೆಂಟ್ ಅಲ್ಲಿ ಈ ಸೆಲೆಬ್ರೇಟರಿ ಗನ್ಫೈರ್ ನ ಕವರ್ ಮಾಡಿ ಅದನ್ನ ಬ್ಯಾನ್ ಮಾಡಿದ್ದಾರೆ. ಇವಾಗ ಮೊದಲನೇದು ಮೂರನೇದು ಈ 2 ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಅದಕ್ಕೆ ಆಪ್ಷನ್ ಬಿ ಓನ್ಲಿ 2 ಇದೇ ರೈಟ್ ಆನ್ಸರ್. 53ನೇ ಕ್ವೆಶನ್ ಅಲ್ಲಿ 3 ಪೇರ್ ಕೊಟ್ಟು ಎಷ್ಟು ಪೇರ್ ಕರೆಕ್ಟ್ ಆಗಿ ಮ್ಯಾಚ್ ಆಗಿದೆ ಅಂತ ಲೊಕೇಶನ್ ಬೇಸ್ಡ್ ಕ್ವೆಶನ್ ಕೇಳಿದ್ದಾರೆ. ಮೊದಲನೇ ಪೇರಲ್ಲಿ ನಾರ್ತ್ ಕಿವು ಇಟುರಿ ಕೊಟ್ಟು ವಾರ್ ಬಿಟ್ವೀನ್ ಅರ್ಮೇನಿಯಾ ಅಂಡ್ ಅಜರ್ಬೈಜಾನ್ ಅಂತ ರೀಸನ್ ಕೊಟ್ಟಿದ್ದಾರೆ. ಇದು ರಾಂಗ್ ರೀಸನ್. ಯಾಕಂದ್ರೆ ನಾರ್ತ್ ಕಿವು ಇಟುರಿ ಇರೋದು ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋಲಿ ಇತುರಿ ಕಾನ್ಫ್ಲಿಕ್ಟ್ 2 ಎಥ್ನಿಕ್ ಗ್ರೂಪ್ಸ್ ಮಧ್ಯೆ ಇದ್ರೆ ಕಿವು ಕಾನ್ಫ್ಲಿಕ್ಟ್ ನಾರ್ತ್ ಮತ್ತೆ ಸೌತ್ ಕಿವು ಮಧ್ಯೆ ಇರೋ ಆರ್ಮ್ಡ್ ಕಾನ್ಫ್ಲಿಕ್ಟ್. ಸೊ ಮೊದಲನೇ ಸ್ಟೇಟ್ಮೆಂಟ್ ತಪ್ಪಾಗತ್ತೆ. ಎರಡನೇ ಪೇರಲ್ಲಿ ನಗಾರ್ನೋ ಮತ್ತೆ ಕಾರ್ಬಾಕ್ ಅಂತ ಕೊಟ್ಟು ಇನ್ಸರ್ಜೆನ್ಸಿ ಇನ್ ಮೊಜಾಂಬಿಕ್ ಅಂತ ರೀಸನ್ ಕೊಟ್ಟಿದ್ದಾರೆ. ಈ ರೀಸನ್ನು ತಪ್ಪಾಗುತ್ತೆ. ಯಾಕಂದ್ರೆ ನಗಾರ್ನೋ ಮತ್ತೆ ಕಾರ್ಬಾಕು ವಾರ್ ಬಿಟ್ವೀನ್ ಅರ್ಮೇನಿಯಾ ಅಂಡ್ ಅಜರ್ಬೈಜಾನ್ ಆಗುತ್ತೆ. ಮೂರನೇ ಪೇರು ಕೇರ್ಸನ್ ಅಂಡ್ ಝಪೋರಿಜಿಯಾ ಅಂತ ಕೊಟ್ಟು ಡಿಸ್ಪ್ಯೂಟ್ ಬಿಟ್ವೀನ್ ಇಸ್ರೇಲ್ ಅಂಡ್ ಲೆಬನನ್ ಅಂತ ಕೊಟ್ಟಿದ್ದಾರೆ. ಇದು ತಪ್ಪಾಗುತ್ತೆ. ಯಾಕೆಂದ್ರೆ ಕೇರ್ಸನ್ ಅಂಡ್ ಝಪೋರಿಜಿಯಾ ಯುಕ್ರೇನ್ ಅಲ್ಲಿರೋ ಜಾಗಗಳು, ಇವಾಗ ರಷ್ಯಾ ವಶಪಡಿಸ್ಕೊಂಡಿರೋ ಜಾಗಗಳು. ಅದಕ್ಕೆ 3 ಸ್ಟೇಟ್ಮೆಂಟು ತಪ್ಪಾಗುತ್ತೆ. ಆಪ್ಷನ್ ಡಿ ನನ್ ಇಸ್ ದ ರೈಟ್ ಆನ್ಸರ್. 54ನೇ ಕ್ವೆಶನ್ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೇಳಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟು ಇಸ್ರೇಲು ಕೆಲವು ಅರಬ್ ನೇಷನ್ಸ್ ಜೊತೆ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ ಬೆಳೆಸ್ಕೊಂಡಿದೆ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಆಗುತ್ತೆ. ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಅರಬ್ ಪೀಸ್ ಇನಿಷಿಯೇಟಿವ್ ನ ಇಸ್ರೇಲ್ ಮತ್ತೆ ಅರಬ್ ಲೀಗು ಸೌದಿ ಅರೇಬಿಯಾದ ಮಧ್ಯಸ್ಥಿಕೆಯಲ್ಲಿ ಸೈನ್ ಮಾಡಿದೆ ಅಂತ ಕೊಟ್ಟಿದ್ದಾರೆ. ಎರಡನೇ ಸ್ಟೇಟ್ಮೆಂಟ್ ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕಂದ್ರೆ ಅರಬ್ ಪೀಸ್ ಇನಿಷಿಯೇಟಿವ್ ಇನ್ನೂ ಸೈನ್ ಆಗಿಲ್ಲ. ಸ್ಟೇಟ್ಮೆಂಟ್ 1 ಕರೆಕ್ಟು, ಸ್ಟೇಟ್ಮೆಂಟ್ 2 ಇನ್ಕರೆಕ್ಟ್ ಆಗೋದ್ರಿಂದ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. 55ನೇ ಕ್ವೆಶನ್ ಅಲ್ಲಿ 4 ಅವಾರ್ಡ್ ಜೊತೆ 4 ಸ್ಟೇಟ್ಮೆಂಟ್ ಕೊಟ್ಟು ಇದರಲ್ಲಿ ಎಷ್ಟು ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಕಳೆದ 4 ವರ್ಷದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿರೋ ಕ್ರೀಡಾಪಟುಗಳಿಗೆ ಕೊಡ್ತಾರೆ ಅಂತ ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಯಾಕಂದ್ರೆ ಖೇಲ್ ರತ್ನ ಅವಾರ್ಡ್ ಕ್ರೈಟೀರಿಯಾನೇ ರೀಸನ್ ಆಗಿ ಕೊಟ್ಟಿದ್ದಾರೆ. ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಅರ್ಜುನ್ ಅವಾರ್ಡ್ ಸ್ಪೋರ್ಟ್ಸ್ ಅಲ್ಲಿ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅಂತ ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಯಾಕಂದ್ರೆ ಅರ್ಜುನ ಅವಾರ್ಡ್ ಅಲ್ಲಿ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಒಂದು ಕ್ಯಾಟಗರಿ ಅಷ್ಟೇ. ಅರ್ಜುನ್ ಅವಾರ್ಡ್ ಕೊಡೋದು ಆ ಟೈಮ್ ಫ್ರೇಮ್ ಅಲ್ಲಿ ಬರೋ ಔಟ್ಸ್ಟ್ಯಾಂಡಿಂಗ್ ಸ್ಪೋರ್ಟ್ಸ್ ಪರ್ಸನ್ಸ್ಗೆ.
ಮೂರನೇ ಸ್ಟೇಟ್ಮೆಂಟು ದ್ರೋಣಾಚಾರ್ಯ ಅವಾರ್ಡು ಕೋಚ್ಗಳಿಗೆ ಕೊಡ್ತಾರೆ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟು, ಯಾಕಂದ್ರೆ ಒಳ್ಳೆ ಸಾಧನೆ ಮಾಡಿರೋ ಕೋಚಸ್ಗೆ ದ್ರೋಣಾಚಾರ್ಯ ಅವಾರ್ಡ್ ಕೊಡೋದು. ನಾಲ್ಕನೇ ಸ್ಟೇಟ್ಮೆಂಟು ರಾಷ್ಟ್ರೀಯ ಖೇಲ್ ಪ್ರೋತ್ಸಾಹನ್ ಪುರಸ್ಕಾರ ರಿಟೈರ್ಮೆಂಟ್ ಆದ್ಮೇಲೂ ಅವ್ರ ಸ್ಪೋರ್ಟ್ಸ್ಗೆ ಕಾಂಟ್ರಿಬ್ಯೂಷನ್ ಕೊಡೋ ಸ್ಪೋರ್ಟ್ಸ್ ಪರ್ಸನ್ಸ್ಗೆ ಕೊಡೋದು ಅಂತ ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟು ರಾಂಗ್ ಆಗುತ್ತೆ, ಯಾಕಂದ್ರೆ ಈ ಅವಾರ್ಡ್ ಕೊಡೋದು ಸ್ಪೋರ್ಟ್ಗೆ ಮಾಡಿರೋ ಕಾಂಟ್ರಿಬ್ಯೂಷನ್ ಗುರುತಿಸಿ ಕಾರ್ಪೊರೇಟ್ ಬಾಡೀಸ್ಗೆ ಅಥವಾ ವಾಲಂಟರಿ ಆರ್ಗನೈಸೇಷನ್ಸ್ಗೆ. ಫಸ್ಟ್ ಅಂಡ್ ಥರ್ಡ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ, ಅದಕ್ಕೆ ಆನ್ಸರು ಆಪ್ಷನ್ ಬಿ ಓನ್ಲಿ 2. 56ನೇ ಕ್ವೆಶನ್ ಅಲ್ಲಿ 44ನೇ ಚೆಸ್ ಒಲಿಂಪಿಯಾಡ್ ಇದ್ರ ಬಗ್ಗೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೇಳಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟು ಇದೇ ಮೊದಲನೇ ಬಾರಿಗೆ ಈ ಒಲಿಂಪಿಯಾಡು ಇಂಡಿಯಾದಲ್ಲಿ ನಡೀತು ಅಂತ ಕೊಟ್ಟಿದ್ದಾರೆ. ಇದು ರೈಟ್ ಸ್ಟೇಟ್ಮೆಂಟ್, ಯಾಕಂದ್ರೆ ಫಸ್ಟ್ ಟೈಮು ಇಂಡಿಯಾದಲ್ಲಿ ನಡೀತಿರೋದಕ್ಕೆ ತುಂಬಾ ನ್ಯೂಸ್ ಆಗಿತ್ತು. ಎರಡನೇ ಸ್ಟೇಟ್ಮೆಂಟು ಚೆಸ್ ಒಲಿಂಪಿಯಾಡ್ ಅಫಿಷಿಯಲ್ ಮಾಸ್ಕಾಟ್ಗೆ ತಂಬಿ ಅಂತ ಹೆಸರಿಟ್ಟಿದ್ರು ಅಂತ ಕೊಟ್ಟಿದ್ದಾರೆ. ಇದು ರೈಟ್ ಸ್ಟೇಟ್ಮೆಂಟ್, ಯಾಕಂದ್ರೆ ಆರ್ಸ್ನ ಮ್ಯಾಸ್ಕಾಟ್ ಮಾಡಿದ್ರು, ಅದ್ರ ಹೆಸರು ತಂಬಿ ಅಂತ ಇಟ್ಟಿದ್ರು. ಮೂರನೇ ಸ್ಟೇಟ್ಮೆಂಟು ಚೆಸ್ ಒಲಿಂಪಿಯಾಡ್ ಓಪನ್ ಸೆಕ್ಷನ್ ಅಲ್ಲಿ ವಿನ್ ಆಗೋ ಟೀಮ್ಗೆ ವೆರಾಮೆಂಚಿಕ್ ಕಪ್ ಕೊಡ್ತಾರೆ ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ, ಯಾಕಂದ್ರೆ ಓಪನ್ ಸೆಕ್ಷನ್ ಅಲ್ಲಿ ವಿನ್ ಆಗೋ ಟೀಮ್ಗೆ ಹ್ಯಾಮಿಲ್ಟನ್ ರಸಲ್ ಕಪ್ ಕೊಡ್ತಾರೆ. ನಾಲ್ಕನೇ ಸ್ಟೇಟ್ಮೆಂಟು ಚೆಸ್ ಒಲಿಂಪಿಯಾಡ್ ವುಮೆನ್ ಸೆಕ್ಷನ್ ಅಲ್ಲಿ ಟ್ರೋಫಿ ಗೆದ್ದವ್ರಿಗೆ ಹ್ಯಾಮಿಲ್ಟನ್ ರಸಲ್ ಕಪ್ ಕೊಡ್ತಾರೆ ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ, ಯಾಕಂದ್ರೆ ವುಮೆನ್ ಸೆಕ್ಷನ್ ಅಲ್ಲಿ ಗೆದ್ದವ್ರಿಗೆ ವೆರಾಮೆಂಚಿಕ್ ಕಪ್ ಕೊಡ್ತಾರೆ. ಫಸ್ಟ್ ಎರಡು ಸ್ಟೇಟ್ಮೆಂಟ್ ಕರೆಕ್ಟ್ ಆಗೋದ್ರಿಂದ ಆಪ್ಷನ್ ಬಿ ಓನ್ಲಿ 2 ಕರೆಕ್ಟ್ ಆನ್ಸರ್. 57ನೇ ಕ್ವೆಶನ್ ಅಲ್ಲಿ ಕನ್ಸಿಡರ್ ದ ಫಾಲೋಯಿಂಗ್ ಪೇರ್ಸ್ ಅಂತ ಕೊಟ್ಟು 3 ಪೇರ್ ಕೊಟ್ಟಿದ್ದಾರೆ. ಇದರಲ್ಲಿ ಎಷ್ಟು ಸರಿ ಇದೆ ಅಂತ ಕ್ವೆಶನ್ ಕೇಳಿದ್ದಾರೆ. ಮೊದಲನೇ ಪೇರ್ ಅಲ್ಲಿ ಡಾನ್ಬಾಸ್ ಕಾನ್ಫ್ಲಿಕ್ಟ್ ಸಿರಿಯಾದಲ್ಲಿ ನಡೀತಿರೋದು ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ, ಯಾಕಂದ್ರೆ ಡಾನ್ಬಾಸ್ ಯುಕ್ರೇನ್ ಅಲ್ಲಿ ಇರೋದು, ಇವಾಗ ರಷ್ಯಾ ವಶಪಡಿಸ್ಕೊಂಡಿರೋದಕ್ಕೆ ನ್ಯೂಸ್ ಅಲ್ಲಿದೆ. ಎರಡನೇ ಪೇರ್ ಅಲ್ಲಿ ಕಚಿನ್ ಕಾನ್ಫ್ಲಿಕ್ಟ್ ಇಥಿಯೋಪಿಯಾದಲ್ಲಿ ನಡೀತಿರೋದು ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟ್, ಯಾಕಂದ್ರೆ ಈ ಕಾನ್ಫ್ಲಿಕ್ಟ್ ಮಯನ್ಮಾರ್ ಅಲ್ಲಿ ನಡೀತಿರೋದು. ಮೂರನೇ ಪೇರ್ ಅಲ್ಲಿ ಟಿಗ್ರೆ ಕಾನ್ಫ್ಲಿಕ್ಟ್ ನಾರ್ತ್ ಯೆಮನ್ ಅಲ್ಲಿ ನಡೀತಿರೋದು ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟ್, ಯಾಕಂದ್ರೆ ಟಿಗ್ರೆ ಕಾನ್ಫ್ಲಿಕ್ಟ್ ಇಥಿಯೋಪಿಯಾದಲ್ಲಿ ನಡೀತಿರೋದು. 3 ಸ್ಟೇಟ್ಮೆಂಟ್ ರಾಂಗ್ ಆಗೋದ್ರಿಂದ ಆಪ್ಷನ್ ಡಿ ನನ್ ಇಸ್ ದ ರೈಟ್ ಆನ್ಸರ್. 58ನೇ ಕ್ವೆಶನ್ ಕರೆಂಟ್ ಅಫೇರ್ಸ್ ಕ್ವೆಶನ್. ಚಾಡ್, ಗುನಿಯಾ, ಮಾಲಿ, ಸುಡಾನ್ ಈ ದೇಶಗಳು ಇತ್ತೀಚಿನ ವರ್ಷದಲ್ಲಿ ಯಾವ ರೀಸನ್ಗೆ ನ್ಯೂಸ್ ಅಲ್ಲಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಆಪ್ಷನ್ ಡಿ ಸಕ್ಸಸ್ಫುಲ್ ಕೂಪ್ಸ್. ಕೂಪ್ಸ್ ಅಂದ್ರೆ ಮಿಲಿಟರಿ ಗೌರ್ಮೆಂಟ್ ವಿರುದ್ಧ ದಂಗೆ ಹೇಳೋದು. 59ನೇ ಕ್ವೆಶನ್ ಅಲ್ಲಿ ಗ್ರೀನ್ ಹೈಡ್ರೋಜನ್ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಎಷ್ಟು ಇಂಡಸ್ಟ್ರೀಸ್ ನ ಡಿಕಾರ್ಬನೈಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಕೊಟ್ಟು ಫರ್ಟಿಲೈಸರ್ ಪ್ಲಾಂಟ್ಸ್, ಆಯಿಲ್ ರಿಫೈನರೀಸ್, ಸ್ಟೀಲ್ ಪ್ಲಾಂಟ್ಸ್ ಅಂತ 3 ಇಂಡಸ್ಟ್ರೀಸ್ ಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರ್ ಆಪ್ಷನ್ ಸಿ ಆಲ್ 3, ಯಾಕಂದ್ರೆ ಕೊಟ್ಟಿರೋ 3 ಇಂಡಸ್ಟ್ರೀಸ್ ಕಾರ್ಬನ್ ಡೈಆಕ್ಸೈಡ್ ನ ಎಮಿಷನ್ ಮಾಡ್ತವೆ. ಅದಕ್ಕೆ ಗ್ರೀನ್ ಹೈಡ್ರೋಜನ್ ಈ 3 ಇಂಡಸ್ಟ್ರೀಸ್ ಡಿಕಾರ್ಬನೈಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. 60ನೇ ಕ್ವೆಶನ್ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೇಳಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟ್ G20 ಗ್ರೂಪ್ ಸೆಂಟ್ರಲ್ ಬ್ಯಾಂಕ್ ಗವರ್ನರ್ಸ್ ಮತ್ತೆ ಫೈನಾನ್ಸ್ ಮಿನಿಸ್ಟರ್ಗಳಿಗೆ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಇಶ್ಯೂಸ್ ನ ಡಿಸ್ಕಸ್ ಮಾಡೋ ವೇದಿಕೆ ಆಗಕ್ಕೆ ಸ್ಟಾರ್ಟ್ ಆಗಿದ್ದು ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟ್, ಯಾಕೆಂದ್ರೆ G20 ಇದೇ ಉದ್ದೇಶ ಇಟ್ಕೊಂಡೇ ಸ್ಥಾಪನೆ ಆಗಿದ್ದು. ಇವಾಗ ಎರಡನೇ ಸ್ಟೇಟ್ಮೆಂಟ್ ನೋಡೋಣ. G20 ಗ್ರೂಪ್ ಅಲ್ಲಿ ಇಂಡಿಯಾ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ಗೆ ಜಾಸ್ತಿ ಒತ್ತು ಕೊಡುತ್ತೆ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಆಗುತ್ತೆ, ಯಾಕಂದ್ರೆ ಇಂಡಿಯಾದು ಪ್ರಯಾರಿಟಿ ಲಿಸ್ಟ್ ಅಲ್ಲಿ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರು ಇದೆ. 2 ಸ್ಟೇಟ್ಮೆಂಟ್ ಕರೆಕ್ಟ್ ಆಗೋದ್ರಿಂದ ಆಪ್ಷನ್ ಸಿ ಬೋತ್ ಕರೆಕ್ಟ್ ಇಸ್ ದ ರೈಟ್ ಆನ್ಸರ್. 61ನೇ ಕ್ವೆಶನ್ ಇಂಡಿಯನ್ ಹಿಸ್ಟ್ರಿಲಿ ಅಲೆಕ್ಸಾಂಡರ್ ರಿಯಾ, A.H. ಲಾಂಗರ್ಸ್ಟ್, ರಾಬರ್ಟ್ ಸಿವಲ್, ಜೇಮ್ಸ್ ಬರ್ಗಸ್, ವಾಲ್ಟರ್ ಇಲಿಯಟ್ ಇವರು ಯಾವ್ದ್ರ ಜೊತೆ ಅಸೋಸಿಯೇಟ್ ಆಗಿದ್ರು ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಆಪ್ಷನ್ ಎ ಆರ್ಕಿಯೋಲಜಿಕಲ್ ಎಕ್ಸ್ಕವೇಷನ್ಸ್. 62ನೇ ಕ್ವೆಶನ್ ಅಲ್ಲಿ 3 ಪೇರ್ ಕೊಟ್ಟು ಇದರಲ್ಲಿ ಎಷ್ಟು ಪೇರ್ ಕರೆಕ್ಟ್ ಆಗಿ ಮ್ಯಾಚ್ ಆಗಿದೆ ಅಂತ ಕೇಳಿದ್ದಾರೆ. ಮೊದಲನೇ ಪೇರ್ ಅಲ್ಲಿ ಬೇಸ್ ನಗರ್ ಶೈವೈಟ್ ಕೇವ್ ಶ್ರೈನ್ ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ, ಯಾಕಂದ್ರೆ ಇಲ್ಲಿ ವರಾಹಮೂರ್ತಿ ಫೇಮಸ್ಸು, ಅದಕ್ಕೆ ಇದು ವೈಷ್ಣವ ಕೇವ್ ಶ್ರೈನ್ ಆಗುತ್ತೆ. ಎರಡನೇ ಪೇರಲ್ಲಿ ಬಾಜಾ ಬುದ್ಧಿಸ್ಟ್ ಕೇವ್ ಶ್ರೈನ್ ಅಂತ ಕೊಟ್ಟಿದ್ದಾರೆ. ಇದು ರೈಟ್ ಸ್ಟೇಟ್ಮೆಂಟ್ ಆಗುತ್ತೆ, ಬಾಜಾ ಬುದ್ಧಿಸ್ಟ್ ಕೇವ್ ಶ್ರೈನ್ಗೆ ಫೇಮಸ್ಸು. ಮೂರನೇ ಪೇರಲ್ಲಿ ಸಿತ್ತನವಾಸಲು ಜೈನ್ ಕೇವ್ ಶ್ರೈನ್ ಅಂತ ಕೊಟ್ಟಿದ್ದಾರೆ. ಇದು ರೈಟ್ ಸ್ಟೇಟ್ಮೆಂಟ್ ಆಗುತ್ತೆ, ಯಾಕಂದರೆ ಸಿತ್ತನವಾಸಲು ಫೇಮಸ್ ಜೈನ ಕೇವ್ ಶ್ರೈನು. ಸೆಕೆಂಡ್ ಆ್ಯಂಡ್ ಥರ್ಡ್ ಪೇರ್ ಅಷ್ಟೇ ಕರೆಕ್ಟ್ ಆಗೋದ್ರಿಂದ ಆಪ್ಷನ್ ಬಿ ಓನ್ಲಿ 2 ಕರೆಕ್ಟ್ ಆನ್ಸರು. 63ನೇ ಕ್ವೆಶನ್ನು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೇಳಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟು 7th ಆಗಸ್ಟ್ ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ ಅಂತ ಡಿಕ್ಲೇರ್ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟು,
ಯಾಕಂದ್ರೆ 7th ಆಗಸ್ಟ್ನ ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತೀವಿ. ಎರಡನೇ ಸ್ಟೇಟ್ಮೆಂಟ್ 1905 ಅಲ್ಲಿ 7th ಆಗಸ್ಟ್ ಸ್ವದೇಶಿ ಮೂವ್ಮೆಂಟ್ ಶುರು ಆಗಿದ್ದು ಅಂತ ಕೊಟ್ಟಿದ್ದಾರೆ. ಇದು ರೈಟ್ ಸ್ಟೇಟ್ಮೆಂಟ್. ಜೊತೆಗೆ ಸ್ವದೇಶಿ ಮೂವ್ಮೆಂಟ್ನ ಜ್ಞಾಪಿಸ್ಕೊಳ್ಳೋಕ್ಕೆ 7th ಆಗಸ್ಟ್ ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ ಆಗಿ ಸೆಲೆಬ್ರೇಟ್ ಮಾಡೋದು. ಸ್ಟೇಟ್ಮೆಂಟ್ 1 ಕರೆಕ್ಟ್ ಎಕ್ಸ್ಪ್ಲನೇಷನ್. ಅದಕ್ಕೆ ಆಪ್ಷನ್ ಎ ರೈಟ್ ಆನ್ಸರ್ ಆಗುತ್ತೆ. 64ನೇ ಕ್ವೆಶನ್ ಅಲ್ಲಿ ಫ್ಲಾಗ್ ಕೋಡ್ ಆಫ್ ಇಂಡಿಯಾ ಪ್ರಕಾರ ನ್ಯಾಷನಲ್ ಫ್ಲಾಗ್ ಬಗ್ಗೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೇಳಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟ್ 600 mm × 400 mm ಒನ್ ಆಫ್ ದ ಸ್ಟ್ಯಾಂಡರ್ಡ್ ಸೈಜ್ ಆಫ್ ನ್ಯಾಷನಲ್ ಫ್ಲಾಗ್ ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟ್. ಯಾಕಂದ್ರೆ ಫ್ಲಾಗ್ ಕೋಡ್ ಅಲ್ಲಿರೋ ಎಷ್ಟೋ ಸ್ಟ್ಯಾಂಡರ್ಡ್ ಸೈಜಸ್ ಅಲ್ಲಿ 600 mm × 400 mm ಇರಲ್ಲ. ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಫ್ಲಾಗ್ ಲೆಂತ್ಗೂ ಹೈಟ್ಗೂ ಇರೋ ರೇಷಿಯೋ 3:2 ಇರಬೇಕು ಅಂತ ಕೊಟ್ಟಿದ್ದಾರೆ. ಇದು ರೈಟ್ ಸ್ಟೇಟ್ಮೆಂಟ್. ಡೈರೆಕ್ಟ್ ಆಗಿ ಫ್ಲಾಗ್ ಕೋಡ್ ಸ್ಟೇಟ್ಮೆಂಟೇ ಕೊಟ್ಟಿದ್ದಾರೆ. ಎರಡನೇ ಸ್ಟೇಟ್ಮೆಂಟ್ ಕರೆಕ್ಟ್ ಆಗೋದ್ರಿಂದ ಆಪ್ಷನ್ ಡಿ ಸ್ಟೇಟ್ಮೆಂಟ್ 1 ಇನ್ಕರೆಕ್ಟ್, ಸ್ಟೇಟ್ಮೆಂಟ್ 2 ಕರೆಕ್ಟ್ ಇಸ್ ದ ರೈಟ್ ಆನ್ಸರ್. 65ನೇ ಕ್ವೆಶನ್ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೇಳಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟ್ ಪ್ರತಿ ವರ್ಷ 26 ನವೆಂಬರ್ ಕಾನ್ಸ್ಟಿಟ್ಯೂಷನ್ ಡೇ ಅಂದ್ರೆ ಸಂವಿಧಾನ ದಿನವಾಗಿ ಆಚರಿಸ್ತೀವಿ ಅಂತ ಕೊಟ್ಟಿದ್ದಾರೆ. ಇದು ಫ್ಯಾಕ್ಚುಯಲ್ ಸ್ಟೇಟ್ಮೆಂಟ್, ಕರೆಕ್ಟ್ ಸ್ಟೇಟ್ಮೆಂಟ್ ಇದೆ. ಎರಡನೇ ಸ್ಟೇಟ್ಮೆಂಟ್ 26 ನವೆಂಬರ್ 1949 ಅಲ್ಲಿ ಅಂಬೇಡ್ಕರ್ ಅವ್ರ ನೇತೃತ್ವದಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಆಫ್ ಇಂಡಿಯಾ ಡ್ರಾಫ್ಟಿಂಗ್ ಕಮಿಟಿನ ರಚಿಸ್ತು ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟ್. ಯಾಕಂದ್ರೆ ಡ್ರಾಫ್ಟಿಂಗ್ ಕಮಿಟಿ ಫಾರ್ಮ್ ಆಗಿದ್ದು 29 ಆಗಸ್ಟ್ 1947 ಅಲ್ಲಿ. ಬರೀ ಮೊದಲನೇ ಸ್ಟೇಟ್ಮೆಂಟ್ ಕರೆಕ್ಟ್ ಆಗೋದ್ರಿಂದ ಆಪ್ಷನ್ ಸಿ ಸ್ಟೇಟ್ಮೆಂಟ್ 1 ಕರೆಕ್ಟ್, ಸ್ಟೇಟ್ಮೆಂಟ್ 2 ಇನ್ಕರೆಕ್ಟ್, ರೈಟ್ ಆನ್ಸರ್ ಆಗುತ್ತೆ. 66ನೇ ಕ್ವೆಶನ್ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೇಳಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟ್ ಸ್ವಿಟ್ಜರ್ಲ್ಯಾಂಡ್ ಬೆಲೆ ಆಧಾರದ ಮೇಲೆ ಒನ್ ಆಫ್ ದ ಲೀಡಿಂಗ್ ಎಕ್ಸ್ಪೋರ್ಟರ್ ಆಫ್ ಗೋಲ್ಡ್ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟ್. ಯಾಕಂದ್ರೆ ಸ್ವಿಟ್ಜರ್ಲ್ಯಾಂಡ್ ಜಾಸ್ತಿ ಚಿನ್ನನ ಎಕ್ಸ್ಪೋರ್ಟ್ ಮಾಡುತ್ತೆ. ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಸ್ವಿಟ್ಜರ್ಲ್ಯಾಂಡ್ ಹತ್ರ ಪ್ರಪಂಚದ 2ನೇ ಅತಿ ದೊಡ್ಡ ಗೋಲ್ಡ್ ರಿಸರ್ವ್ ಇದೆ ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟ್. ಯಾಕಂದ್ರೆ ಗೋಲ್ಡ್ ರಿಸರ್ವ್ಸ್ಗೆ ಬಂದ್ರೆ US ಫಸ್ಟ್ ಬರುತ್ತೆ, ಜರ್ಮನಿ ಸೆಕೆಂಡ್ ಬರುತ್ತೆ. ಮೊದಲನೇ ಸ್ಟೇಟ್ಮೆಂಟ್ ಒಂದೇ ಕರೆಕ್ಟ್ ಆಗೋದ್ರಿಂದ ಆಪ್ಷನ್ ಸಿ ರೈಟ್ ಆನ್ಸರ್. 67ನೇ ಕ್ವೆಶನ್ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೇಳಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಟ್ರೇಡ್ ಅಂಡ್ ಟೆಕ್ನಾಲಜಿ ಕೌನ್ಸಿಲ್ನ USA ಮತ್ತೆ ಯುರೋಪಿಯನ್ ಯೂನಿಯನ್ ಸೇರಿ ಸ್ಥಾಪಿಸಿದ್ದಾರೆ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟ್. ಯಾಕಂದ್ರೆ ಟ್ರೇಡ್ ಅಂಡ್ ಟೆಕ್ನಾಲಜಿ ಕೌನ್ಸಿಲ್ USA ಮತ್ತೆ ಯುರೋಪಿಯನ್ ಯೂನಿಯನ್ ಇನಿಷಿಯೇಟಿವ್. ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಟೆಕ್ನಾಲಜಿಕಲ್ ಪ್ರೋಸೆಸ್ ಮತ್ತೆ ಪ್ರೊಡಕ್ಟಿವಿಟಿನ ತಮ್ಮ ಕಂಟ್ರೋಲ್ಗೆ ತಗೊಳಕ್ಕೆ ಈ ಟ್ರೇಡ್ ಅಂಡ್ ಟೆಕ್ನಾಲಜಿ ಕೌನ್ಸಿಲ್ ಮೂಲಕ ಸಾಧ್ಯ ಅಂತ USA ಮತ್ತೆ EU ಅನ್ಕೊಂಡಿದ್ದಾವೆ ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟ್. ಯಾಕಂದ್ರೆ ಟ್ರೇಡ್ ಅಂಡ್ ಟೆಕ್ನಾಲಜಿ ಕೌನ್ಸಿಲ್ದು ಆಬ್ಜೆಕ್ಟಿವ್ ಡೆಮೋಕ್ರೆಟಿಕ್ ವ್ಯಾಲ್ಯೂಸ್ ಪ್ರಕಾರ ಹ್ಯೂಮನ್ ರೈಟ್ಸ್ ನ ಮನಸ್ಸಲ್ಲಿಟ್ಕೊಂಡು ಟೆಕ್ನಾಲಜಿ ಪ್ರೋಗ್ರೆಸ್ ನ ಮಾಡೋದಾಗಿತ್ತು. ಅದಕ್ಕೆ ಫಸ್ಟ್ ಸ್ಟೇಟ್ಮೆಂಟ್ ಒಂದೇ ಕರೆಕ್ಟ್ ಆಗೋದ್ರಿಂದ ಆಪ್ಷನ್ ಸಿ ರೈಟ್ ಆನ್ಸರ್. 68ನೇ ಕ್ವೆಶನ್ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೊಟ್ಟಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟ್ ಇಂಡಿಯಾ ಗ್ಲೋಬಲ್ ಗೂಡ್ಸ್ ಎಕ್ಸ್ಪೋರ್ಟ್ಸ್ಗೆ 3.2% ಅಷ್ಟು ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟ್. ಯಾಕಂದ್ರೆ ಗೌರ್ಮೆಂಟ್ ರೆಕಾರ್ಡ್ ಪ್ರಕಾರ 1.8% ಅಷ್ಟೇ ಗ್ಲೋಬಲ್ ಎಕ್ಸ್ಪೋರ್ಟ್ಸ್ಗೆ ಕಾಂಟ್ರಿಬ್ಯೂಟ್ ಮಾಡೋದು. ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಫಾರಿನ್ ಕಂಪನೀಸು ಮತ್ತೆ ಲೋಕಲ್ ಇಂಡಿಯನ್ ಕಂಪನೀಸು PLI ಸ್ಕೀಮ್ ಅಡ್ವಾಂಟೇಜ್ ತಗೊಂಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟ್. PLI ಸ್ಕೀಮು ತುಂಬಾ ನ್ಯೂಸ್ ಅಲ್ಲಿದೆ. ಎರಡನೇ ಸ್ಟೇಟ್ಮೆಂಟ್ ಒಂದೇ ಕರೆಕ್ಟ್ ಆಗೋದ್ರಿಂದ ಆಪ್ಷನ್ ಡಿ ರೈಟ್ ಆನ್ಸರ್ ಆಗುತ್ತೆ. 69ನೇ ಕ್ವೆಶನ್ ಸ್ಟೆಬಿಲಿಟಿ ಅಂಡ್ ಗ್ರೋತ್ ಪ್ಯಾಕ್ಟ್ ಅನ್ನೋ ಯುರೋಪಿಯನ್ ಯೂನಿಯನ್ ಟ್ರೀಟಿ ಬಗ್ಗೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೇಳಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಈ ಟ್ರೀಟಿ ಯುರೋಪಿಯನ್ ಯೂನಿಯನ್ ಮೆಂಬರ್ ಕಂಟ್ರೀಸ್ದು ಬಜೆಟರಿ ಡಿಫಿಸಿಟ್ ಅಂದ್ರೆ ಬಜೆಟ್ ಕೊರತೆನ ಲಿಮಿಟ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟ್ ಕರೆಕ್ಟ್. ಯಾಕಂದ್ರೆ 2009 ಅಲ್ಲಿ ಯೂರೋಝೋನ್ ಡೆಪ್ಟ್ ಕ್ರೈಸಿಸ್ ಆಗಿತ್ತು. ಅದಕ್ಕೆ ಈ ಟ್ರೀಟಿ ಮುಖಾಂತರ ಬಜೆಟರಿ ಡಿಫಿಸಿಟ್ ನ ಲಿಮಿಟ್ ಮಾಡ್ತಾರೆ. ಎರಡನೇ ಸ್ಟೇಟ್ಮೆಂಟ್ ಈ ಟ್ರೀಟಿ ಮೆಂಬರ್ ಕಂಟ್ರೀಸ್ಗೆ ಅವ್ರ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ಗಳನ್ನ ಶೇರ್ ಮಾಡೋಕ್ಕೆ ಹೇಳುತ್ತೆ ಅಂತ ಕೊಟ್ಟಿದ್ದಾರೆ. ಎರಡನೇ ಸ್ಟೇಟ್ಮೆಂಟು ತಪ್ಪು. ಈ ಟ್ರೀಟಿಯಲ್ಲಿ ಆ ಥರ ಶೇರ್ ಮಾಡೋ ಕ್ಲಾಸಸ್ ಏನಿಲ್ಲ. ಮೂರನೇ ಸ್ಟೇಟ್ಮೆಂಟು ಈ ಟ್ರೀಟಿ ಮೆಂಬರ್ ಕಂಟ್ರೀಸ್ಗೆ ಟೆಕ್ನಾಲಜಿ ಶೇರ್ ಮಾಡ್ಕೊಳ್ಳೋಕ್ಕೆ ಹೇಳುತ್ತೆ ಅಂತ ಕೊಟ್ಟಿದ್ದಾರೆ. ಮೂರನೇ ಸ್ಟೇಟ್ಮೆಂಟು ತಪ್ಪು. ಟೆಕ್ನಾಲಜಿ ಶೇರಿಂಗ್ ಕೂಡ ಈ ಟ್ರೀಟಿ ಭಾಗ ಆಗಿಲ್ಲ. ಬರೀ ಒಂದು ಸ್ಟೇಟ್ಮೆಂಟ್ ಕರೆಕ್ಟು. ಅದಕ್ಕೆ ಆಪ್ಷನ್ ಎ ಓನ್ಲಿ 1 ಇಸ್ ದ ರೈಟ್ ಆನ್ಸರ್. 70ನೇ ಕ್ವೆಶನ್ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೇಳಿದ್ದಾರೆ. ಅದರಲ್ಲಿ ಮೊದಲನೇ ಸ್ಟೇಟ್ಮೆಂಟು ರೀಸೆಂಟಾಗಿ ಯುನೈಟೆಡ್ ನೇಷನ್ಸ್ ಮೆಂಬರ್ ಕಂಟ್ರೀಸ್ಗಳು ಫಸ್ಟ್ ಎವರ್ ಕಾಂಪ್ಯಾಕ್ಟ್ ಫಾರ್ ಇಂಟರ್ನ್ಯಾಷನಲ್ ಮೈಗ್ರೇಷನ್ ದ ಗ್ಲೋಬಲ್ ಕಾಂಪ್ಯಾಕ್ಟ್ ಫಾರ್ ಸೇಫ್ ಆರ್ಡರ್ಲಿ ಅಂಡ್ ರೆಗ್ಯುಲರ್ ಮೈಗ್ರೇಷನ್ನ ಅಡಾಪ್ಟ್ ಮಾಡ್ಕೊಂಡ್ರು ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟು. ಯಾಕಂದ್ರೆ ಈ GCM ಫ್ರೇಮ್ವರ್ಕ್ನ ಮೆಂಬರ್ ನೇಷನ್ಸು ಅಡಾಪ್ಟ್ ಮಾಡ್ಕೊಂಡಿಲ್ಲ. ಎರಡನೇ ಸ್ಟೇಟ್ಮೆಂಟು GCM ಅಲ್ಲಿರೋ ಆಬ್ಜೆಕ್ಟಿವ್ಸ್ನ ಎಲ್ಲ UN ಮೆಂಬರ್ ಕಂಟ್ರೀಸು ಪಾಲಿಸಲೇಬೇಕು ಅಂದ್ರೆ ಬೈಂಡಿಂಗ್ ಅಂತ ಕೊಟ್ಟಿದ್ದಾರೆ.
ಎರಡನೇ ಸ್ಟೇಟ್ಮೆಂಟು ರಾಂಗ್ ಆಗುತ್ತೆ, ಯಾಕಂದ್ರೆ GCMನ ಅಡಾಪ್ಟೇ ಮಾಡ್ಕೊಂಡಿಲ್ಲ ಅಂದಮೇಲೆ ಅದನ್ನ ಪಾಲಿಸೋ ಮಾತೆ ಬರಲ್ಲ. ಮೂರನೇ ಸ್ಟೇಟ್ಮೆಂಟು GCM ಇಂಟರ್ನಲ್ ಮೈಗ್ರೇಷನ್ ಮತ್ತೆ ಇಂಟರ್ನಲಿ ಡಿಸ್ಪ್ಲೇಸ್ಡ್ ಪೀಪಲ್ನ ಅದ್ರ ಆಬ್ಜೆಕ್ಟಿವ್ಸ್ ಅಲ್ಲಿ ಅಡ್ರೆಸ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟು ರಾಂಗ್ ಆಗುತ್ತೆ, ಯಾಕಂದ್ರೆ ಇಂಟರ್ನಲ್ ಮೈಗ್ರೇಷನ್ ಮತ್ತೆ ಇಂಟರ್ನಲಿ ಡಿಸ್ಪ್ಲೇಸ್ಡ್ ಪೀಪಲ್ನ ಈ ಫ್ರೇಮ್ ವರ್ಕ್ ಅಡ್ರೆಸ್ ಮಾಡಲ್ಲ. 3 ಸ್ಟೇಟ್ಮೆಂಟ್ ರಾಂಗ್ ಆಗೋದ್ರಿಂದ ಆಪ್ಷನ್ ಡಿ ನನ್ ಕರೆಕ್ಟ್ ಆಗುತ್ತೆ. 71ನೇ ಕ್ವೆಶನ್ ಅಲ್ಲಿ ಕನ್ಸಿಡರ್ ದ ಫಾಲೋಯಿಂಗ್ ಕಂಟ್ರೀಸ್ ಅಂತ ಕೊಟ್ಟು ಅದರಲ್ಲಿ ಬಲ್ಗೇರಿಯಾ, ಚೆಕ್ ರಿಪಬ್ಲಿಕ್, ಹಂಗರಿ, ಲ್ಯಾಟಿವಿಯಾ, ಲಿಥುವೇನಿಯಾ, ರೊಮ್ಯಾನಿಯಾ ಇದರಲ್ಲಿ ಎಷ್ಟು ಕಂಟ್ರೀಸು ಯುಕ್ರೇನ್ ಜೊತೆ ಲ್ಯಾಂಡ್ ಬಾರ್ಡರ್ ಶೇರ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರು ಆಪ್ಷನ್ ಎ ಓನ್ಲಿ 2, ಯಾಕಂದ್ರೆ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಹಂಗರಿ ಮತ್ತೆ ರೊಮ್ಯಾನಿಯಾ ಇವೆರಡೇ ಯುಕ್ರೇನ್ ಜೊತೆ ಲ್ಯಾಂಡ್ ಬಾರ್ಡರ್ ಶೇರ್ ಮಾಡೋದು. ಅದಕ್ಕೆ ಆಪ್ಷನ್ ಎ ಓನ್ಲಿ 2 ಇಸ್ ದ ರೈಟ್ ಆನ್ಸರ್. 72ನೇ ಕ್ವೆಶನ್ ಅಲ್ಲಿ ಅರ್ತ್ ಅಟ್ಮಾಸ್ಫಿಯರ್ಗೆ ಸಂಬಂಧಪಟ್ಟಂಗೆ ಯಾವ ಆಪ್ಷನ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಆಪ್ಷನ್ ಸಿ, ಇನ್ಫ್ರಾರೆಡ್ ವೇವ್ಸ್ ಲಾರ್ಜ್ಲಿ ಅಬ್ಸಾರ್ಬ್ ಬೈ ವಾಟರ್ ವೇಪರ್ ದಟ್ ಈಸ್ ಕಾನ್ಸಂಟ್ರೇಟೆಡ್ ಇನ್ ಲೋವರ್ ಅಟ್ಮಾಸ್ಫಿಯರ್. ಈ ಆಪ್ಷನ್ ಕರೆಕ್ಟ್, ಯಾಕಂದ್ರೆ ವಾಟರ್ ವೇಪರ್ಗೆ ಹೀಟ್ ಅಬ್ಸಾರ್ಬಿಂಗ್ ಪವರ್ ಜಾಸ್ತಿ ಇರುತ್ತೆ ಮತ್ತೆ ವಾಟರ್ ವೇಪರ್ ಲೋವರ್ ಅಟ್ಮಾಸ್ಫಿಯರ್ ಅಲ್ಲೇ ಇರುತ್ತೆ. ಅದಕ್ಕೆ ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ. 73ನೇ ಕ್ವೆಶನ್ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೇಳಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಟ್ರಾಪಿಕಲ್ ರೈನ್ ಫಾರೆಸ್ಟ್ ಮಣ್ಣಲ್ಲಿ ಜಾಸ್ತಿ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಅಂತ ಕೊಟ್ಟಿದ್ದಾರೆ, ಅಂದ್ರೆ ಪೋಷಕಾಂಶಗಳು ಜಾಸ್ತಿ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಎರಡನೇ ಸ್ಟೇಟ್ಮೆಂಟ್ ರೈನ್ ಫಾರೆಸ್ಟ್ ಅಲ್ಲಿ ಜಾಸ್ತಿ ತಾಪಮಾನ ಮತ್ತೆ ತೇವಾಂಶ ಅಂದ್ರೆ ಟೆಂಪರೇಚರ್ ಮತ್ತೆ ಮಾಯಿಶ್ಚರ್ ಇರೋದ್ರಿಂದ ಡೆಡ್ ಆರ್ಗ್ಯಾನಿಕ್ ಮ್ಯಾಟ್ರು ಬೇಗ ಡಿಕಂಪೋಸ್ ಆಗುತ್ತೆ, ಅಂದ್ರೆ ಸತ್ತ ಸಾವಯವ ವಸ್ತುಗಳು ಬೇಗ ಕೊಳೆಯುತ್ತೆ ಅಂತ ಕೊಟ್ಟಿದ್ದಾರೆ. ಇದೆರಡು ಸ್ಟೇಟ್ಮೆಂಟ್ ಗಮನದಲ್ಲಿ ಇಟ್ಕೊಂಡು ನೋಡಿದ್ರೆ ಎರಡನೇ ಸ್ಟೇಟ್ಮೆಂಟ್ ಒಂದೇ ಕರೆಕ್ಟ್ ಆಗುತ್ತೆ, ಯಾಕಂದ್ರೆ ಹೈ ಟೆಂಪರೇಚರ್ ಮತ್ತೆ ಮಾಯಿಶ್ಚರ್ ಬೇಗ ಡಿಕಂಪೋಸಿಷನ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ. ಮೊದಲನೇ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ, ಯಾಕಂದ್ರೆ ಬೇಗ ಡಿಕಂಪೋಸ್ ಆದಾಗ ಬೇಗ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ. ಆ ನ್ಯೂಟ್ರಿಯೆಂಟ್ಸ್ ನ ಬೇಗ ಅಬ್ಸರ್ವ್ ಮಾಡ್ಕೊಳ್ಳೋ ಬೈಂಡಿಂಗ್ ಕೆಪಾಸಿಟಿ ಟ್ರಾಪಿಕಲ್ ರೈನ್ ಫಾರೆಸ್ಟ್ ಮಣ್ಗೆ ಇರಲ್ಲ. ಇದ್ರ ಜೊತೆಗೆ ಯಾವಾಗ್ಲೂ ಮಳೆ ಬರೋದ್ರಿಂದ ಅಬ್ಸರ್ವ್ ಆಗದೆ ಇರೋ ನ್ಯೂಟ್ರಿಯೆಂಟ್ಸ್ ಕೊಚ್ಚೋಗ್ತವೆ. ಅದಕ್ಕೆ ಟ್ರಾಪಿಕಲ್ ರೈನ್ ಫಾರೆಸ್ಟ್ ಮಣ್ಣಲ್ಲಿ ಪೋಷಕಾಂಶದ ಕೊರತೆ ಇರುತ್ತೆ. ಸ್ಟೇಟ್ಮೆಂಟು ಒಂದೇ ಕರೆಕ್ಟ್ ಆಗೋದ್ರಿಂದ ಆಪ್ಷನ್ ಡಿ ರೈಟ್ ಆನ್ಸರ್. 74ನೇ ಕ್ವೆಶನ್ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೇಳಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಭೂಮಿಗೂ ನೀರಿಗೂ ಇರೋ ಟೆಂಪರೇಚರ್ ಡಿಫ್ರೆನ್ಸ್ ಅಂದ್ರೆ ತಾಪಮಾನದ ವ್ಯತ್ಯಾಸ ವಿಂಟರ್ಗಿಂತ ಸಮ್ಮರ್ ಅಲ್ಲಿ ಜಾಸ್ತಿ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ ಅಲ್ಲಿ ಲ್ಯಾಂಡ್ ಅಂಡ್ ವಾಟರ್ಗೆ ಓಷನ್ ಅಂಡ್ ಕಾಂಟಿನೆಂಟ್ ಅಂತ ಕನ್ಫ್ಯೂಸ್ ಮಾಡಕ್ಕೆ ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಸ್ಪೆಸಿಫಿಕ್ ಹೀಟ್ ಆಫ್ ವಾಟರ್ ಇಸ್ ಮೋರ್ ದೆನ್ ಲ್ಯಾಂಡ್ ಸರ್ಫೇಸ್ ಅಂತ ಕೊಟ್ಟಿದ್ದಾರೆ, ಅಂದ್ರೆ ನೀರಿನ ನಿರ್ದಿಷ್ಟ ಶಾಖ ಭೂಮಿ ಮೇಲಿರೋ ಶಾಖಕ್ಕಿಂತ ಜಾಸ್ತಿ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಆಗುತ್ತೆ. ಸ್ಟೇಟ್ಮೆಂಟ್ 1ಗೆ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಗುತ್ತೆ. ಅದಕ್ಕೆ ಆಪ್ಷನ್ ಎ ಕರೆಕ್ಟ್ ಆನ್ಸರು. 75ನೇ ಕ್ವೆಶನ್ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೊಟ್ಟಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟ್ ಸೀಸ್ಮೋಗ್ರಾಫ್ ಅಲ್ಲಿ ಪಿ ವೇವ್ಸ್ ಎಸ್ ವೇವ್ಸ್ ಗಿಂತ ಮುಂಚೆ ರೆಕಾರ್ಡ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಆನ್ಸರ್, ಯಾಕಂದ್ರೆ ಪಿ ವೇವ್ ಫಾಸ್ಟೆಸ್ಟ್ ವೇವ್. ಅದಕ್ಕೆ ಪಿ ವೇವ್ಸ್ ಎಸ್ ವೇವ್ಸ್ ಗಿಂತ ಮುಂಚೆ ರೆಕಾರ್ಡ್ ಆಗುತ್ತೆ. ಎರಡನೇ ಸ್ಟೇಟ್ಮೆಂಟ್ ಪಿ ವೇವ್ಸ್ ಅಲ್ಲಿ ಇಂಡಿವಿಜುವಲ್ ಪಾರ್ಟಿಕಲ್ಸ್ ಟು ಅಂಡ್ ಫ್ರೋ ಇನ್ ದ ಡೈರೆಕ್ಷನ್ ಆಫ್ ವೇವ್ ಪ್ರೊಪಗೇಷನ್ ಅಲ್ಲಿ ವೈಬ್ರೇಟ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಟು ಅಂಡ್ ಫ್ರೋ ಅಂದ್ರೆ ಹಿಂದೆ ಮುಂದೆ. ಎಸ್ ವೇವ್ಸ್ ಅಲ್ಲಿ ಇಂಡಿವಿಜುವಲ್ ಪಾರ್ಟಿಕಲ್ಸ್ ವೈಬ್ರೇಟ್ ಅಪ್ ಅಂಡ್ ಡೌನ್ ಅಟ್ ರೈಟ್ ಆಂಗಲ್ಸ್ ಟು ಡೈರೆಕ್ಷನ್ ಆಫ್ ವೇವ್ ಪ್ರೊಪಗೇಷನ್ ಅಂತ ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟ್ ಕರೆಕ್ಟ್, ಯಾಕಂದ್ರೆ ಪಿ ವೇವ್ಸ್ ಕಂಪ್ರೆಷನ್ ಮತ್ತೆ ರೇರ್ ಫ್ರಾಕ್ಷನ್ ಪ್ರಿನ್ಸಿಪಲ್ ನ ಫಾಲೋ ಮಾಡುತ್ತೆ. ಅದಕ್ಕೆ ಪಾರ್ಟಿಕಲ್ಸ್ ಹಿಂದೆ ಮುಂದೆ ವೈಬ್ರೇಟ್ ಆಗುತ್ತೆ. ಎಸ್ ವೇವ್ಸ್ ಕ್ರಸ್ಟ್ ಅಂಡ್ ಟ್ರಫ್ ಅಲ್ಲಿ ಮೂವ್ ಆಗುತ್ತೆ. ಅದಕ್ಕೆ ಪಾರ್ಟಿಕಲ್ಸ್ ಅಪ್ ಅಂಡ್ ಡೌನ್ ವೈಬ್ರೇಟ್ ಆಗುತ್ತೆ. ಎರಡು ಸ್ಟೇಟ್ಮೆಂಟ್ ಕರೆಕ್ಟ್ ಆಗೋದ್ರಿಂದ ಆಪ್ಷನ್ ಸಿ ಬೋತ್ 1 and 2 ಕರೆಕ್ಟ್ ಆನ್ಸರ್ ಆಗುತ್ತೆ. ಇಲ್ಲಿಗೆ 3ನೇ ಪಾರ್ಟ್ ಮುಗಿಸೋಣ. ಲಾಸ್ಟ್ ಪಾರ್ಟ್ ನಾಳೆ ಬರುತ್ತೆ. ಇದಾದ್ಮೇಲೆ ನನ್ನ ಚಾನಲಲ್ಲಿ KPSC ಗ್ರೂಪ್ ಸಿಗೆ ಇಂಗ್ಲಿಷ್ ಕೋರ್ಸ್ ಬರುತ್ತೆ. ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತೆ ಸಿಗೋಣ ನಾಳೆ, ನಾಡಿದ್ದು, ಆಚೆ ನಾಡಿದ್ದು ಸಂಚಿಕೆಯಲ್ಲಿ. ಅಲ್ಲಿ ತನಕ ವಸಿ ತಡ್ಕೊಳ್ಳಿ. ಬಾಯ್ ಬಾಯ್.